ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಇಟ್ಸ್ ಖುಷಿ ಚಾನಲಿಂದ ಇವಾಗ ಬಿ ಅಲ್ಯೂರ್ ಅಂತ ಚಾನಲ್ ನೇಮನ್ನು ಚೇಂಜ್ ಮಾಡಿದ್ದೀನಿ. ಬಿ ಅಲ್ಯೂರ್ ಮೀನ್ಸ್ ಆಕರ್ಷಣೀಯವಾಗಿ ನಾವು ಕಾಣಬೇಕು ಅಂತ. ಸೊ ಇಟ್ಸ್ ಅಲ್ಯೂರ್ ಮೀನ್ಸ್ ಆಕರ್ಷಣೀಯ ಅಂತ. ಸೊ ನನ್ನ ವಿಡಿಯೋ ನೋಡ್ತಿರುವಂಥ ಆ್ಯಂಡ್ ನನ್ನ ಚಾನಲ್ನ ಫಾಲೋ ಮಾಡ್ತಿರುವಂಥ ಪ್ರತಿಯೊಬ್ಬ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಏನೂ ಹೊಸದಾಗಿ ತೋರಿಸ್ತೀನಿ ಅಂತಲೇ ನನ್ನ ಚಾನಲ್ನ ವ್ಯೂ ಮಾಡ್ತಿರ್ತಾರೆ. ಸೊ ಅವರೆಲ್ಲರೂ ಕೂಡ ನನ್ನ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಬಿಟ್ಟು ಆಕರ್ಷಣೀಯವಾಗಿ ಕಾಣಬೇಕು ಅನ್ನೋದೇ ನನ್ನ ಉದ್ದೇಶ. ಲೈಕ್ ನಾನಿಲ್ಲಿ ಹೋಮ್ ರೆಮಿಡೀಸ್ ಕೂಡ ತೋರಿಸಿದ್ದೀನಿ, ಹಾಗೆಯೇ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಕೂಡ ತೋರಿಸಿದ್ದೀನಿ. ಸೊ ಯಾವುದೇ ಇರ್ಬೋದು, ನನ್ನ ವೀಡಿಯೋಸ್ ನೋಡಿ ನನಗೋಸ್ಕರ ಬರುವಂಥ ಎಲ್ಲ ವ್ಯೂವರ್ಸ್ಗೂ ಕೂಡ ನನ್ನ ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ನಾನು ಈ ವಿಡಿಯೋಸ್ ಎಲ್ಲ ಮಾಡ್ತಿರೋದು. ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಸೊ ಇನ್ನೂ ಲೇಟ್ ಮಾಡಿದೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೋಟೋಸ್ ಎಲ್ಲ ನಾನು ಪಾಸ್ಟ್ ಫೋಟೋಸ್ ಎಲ್ಲ ಇಲ್ಲೆಲ್ಲ ಆ್ಯಡ್ ಮಾಡಿರ್ತೀನಿ, ನೋಡ್ಬೋದು. ಸೊ ಮುಂಚೆ ಎಲ್ಲ ನನ್ನ ಸ್ಕಿನ್ ತುಂಬಾ ವರ್ಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಲೈಕ್ ಮುಖ ತುಂಬ ಪಿಂಪಲ್ಸು, ಎಲ್ಲಿ ಮುಟ್ಟೋಣ ಅಂದರೂ ಕೂಡ ನನಗೆ ಜಾಗನೇ ಇರಲಿಲ್ಲ, ಅಷ್ಟೊಂದು ಪಿಂಪಲ್ಸ್ ಆಗಿಬಿಟ್ಟಿತ್ತು. ನಾನು ಫೇಸ್ ವಾಶ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಯಾವುದೇ ಫೌಂಡೇಶನ್ ಕ್ರೀಮ್ಸ್ ಆಗಿರ್ಬೋದು, ಕಾಂಪ್ಯಾಕ್ಟ್ ಆಗಿರ್ಬೋದು, ಸೊ ಇವುಗಳನ್ನು ಅಪ್ಲೈ ಮಾಡಿಬಿಟ್ಟೆ ಸ್ಕಿನ್ ಹಾಳು ಮಾಡ್ಕೊತಾರೆ ಅಂತ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದ್ದಾರೆ. ಹೌದು, ಕೆಲವೊಂದು ಪ್ರಾಡಕ್ಟ್ಸ್ ಹೇಗಿರುತ್ತೆ ಅಂತಂದರೆ, ಲೈಕ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಇವೆಲ್ಲ ಹೇಗಿರುತ್ತೆ ಅಂತಂದರೆ ನಮ್ಗೆ ಇಡ್ಸಲ್ಲ ಅಂತಂದರೆ ಖಂಡಿತ ಪಿಂಪಲ್ ಆಗುತ್ತೆ. ಅದು ಒಂದು ರೀಸನ್ ಆದರೆ ಅದು ನಮ್ಮ ಹೆಲ್ತ್. ಸೊ ನಮ್ಮ ಹೆಲ್ತ್ ಈಸ್ ಮೇನ್ ರೀಸನ್ ಆಗಿರುತ್ತೆ. ಸೊ ಹೊರಗಡೆ ನಾವು ಏನು ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ, ನಮ್ಮ ಹೆಲ್ತ್ ಸರಿ ಇದ್ದರೆ ನಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಸರಿ ಇರುತ್ತೆ. ಇದನ್ನು ನಾನು ಆಮೇಲೆ ಅರ್ಥಕೊಂಡೆ. ಸೊ ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ನನ್ನ ಹೆಲ್ತ್ ಸರಿ ಇದ್ದರೆ ನನ್ನ ಸ್ಕಿನ್ ಆಟೋಮೆಟಿಕ್ಕಾಗಿ ಸರಿ ಆಗಿಬಿಡುತ್ತೆ ಅಂತ. ಸೊ ಅದಕ್ಕಾಗಿ ನಾನು ಹೇಳಬೇಕು ಅಂದರೆ ಸ್ಕಿನ್ನನ್ನು ಫಸ್ಟ್ ಡರ್ಮಟಾಲಜಿಸ್ಟ್ಗೆ ತೋರಿಸಿದ್ದೆ. ಸೊ ಅವರು ಕೂಡ ನಾನು ತೋರಿಸಿರೋ ಡರ್ಮಟಾಲಜಿಸ್ಟ್ ಕೂಡ ಸೋಪ್ಸು ಅದು ಇದು ರೆಕಮೆಂಡ್ ಮಾಡಿದರು, ಬಟ್ ಅದರಿಂದ ನನಗೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೆ. ಬಟ್ ಸೆಕೆಂಡ್ ಥಿಂಗ್ ನನಗೆ ಅರ್ಥ ಆಯಿತು ಏನು ಅಂತಂದರೆ, ನನ್ನ ಹೆಲ್ತ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ನನಗೆ ಅರ್ಥ ಆಯಿತು. ಆರೋಗ್ಯ ಕಡೆ ಬಂದಾಗ ನಮಗೆ ಲೈಕ್ PCOD ಪ್ರಾಬ್ಲಮ್ ಇದ್ದರೆ ಅಥವಾ ಇನ್ನೇನು ಪ್ರಾಬ್ಲಮ್ ಇದ್ದರೆ ಪಿಂಪಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವ ರೀಸನಿಂದ ಪಿಂಪಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಫೇಸ್ ತುಂಬ ಒಂದು ಕಡೆ ಒಂದು ಗುಚ್ಚಾಗಿ ಪಿಂಪಲ್ಸ್ ಆಗಿರುತ್ತೆ. ಸೊ ಅವೆಲ್ಲ ಕೂಡ ಓನ್ಲಿ ಪೊಲ್ಯೂಷನಿಂದ ಮಾತ್ರ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ PCOD ಪ್ರಾಬ್ಲಮ್ ಇದ್ದವ್ರಿಗೂ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ಆ ಥರ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನಗೂ ಕೂಡ ಆ ಥರ ಪ್ರಾಬ್ಲಮ್ ಇತ್ತು, PCOD ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಪಿಂಪಲ್ ಆಗಿಬಿಟ್ಟಿತ್ತು, ಗುಚ್ಚಾಗಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ನನಗೀಗ 90%, ಆಲ್ಮೋಸ್ಟ್ 95% ಅಂತಲೇ ಹೇಳ್ಬೋದು, ಫುಲ್ ಪಿಂಪಲ್ ಎಲ್ಲ ಕ್ಲಿಯರ್ ಆಗಿಬಿಟ್ಟು ನನ್ನ ಸ್ಕಿನ್ ಅನ್ನೋದು ಕ್ಲಿಯರ್ ಆಗಿದೆ, ನೀವು ನೋಡ್ತಿರ್ಬೋದು. ಸೊ ಇದು ನ್ಯಾಚುರಲ್ ಆಗಿ ನಾನು ಯಾವುದೇ ಕ್ರೀಮ್ ಆಗಿರ್ಬೋದು ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಲಿಪ್ ಬಾಮ್ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಈ ಥರ ಕ್ಲಿಯರ್ ಆ್ಯಂಡ್ ಗ್ಲಾಸಿ ಸ್ಕಿನ್ ಆಗ್ತಾ ಇದೆ ನನಗೆ. ಸೊ ಒಂದು ನಾನು PCOD ಪ್ರಾಬ್ಲಮನ್ನು ಕ್ಲಿಯರ್ ಮಾಡಿಕೊಂಡೆ ಫಸ್ಟ್. ಸೊ PCOD ಪ್ರಾಬ್ಲಮ್ಮು ಕ್ಲಿಯರ್ ಮಾಡಿಕೊಂಡೆ, ಆಬ್ವಿಯಸ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡೆ, ನಾನು ಕ್ಲಿಯರ್ ಮಾಡಿಕೊಂಡೆ. ಡಾಕ್ಟರ್ ರೆಕಮೆಂಡ್ ಮಾಡಿರುವಂತಹ ಎಲ್ಲ ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡಿ ನಾನು PCODನ ಕ್ಲಿಯರ್ ಮಾಡಿಕೊಂಡೆ. ಬಟ್ ನನಗೆ ಇವಾಗ ಯಾವುದೇ PCOD ಪ್ರಾಬ್ಲಮ್ ಅನ್ನೋದು ಇಲ್ಲ. ಹಾಗೆಯೇ ಕೆಲವೊಂದು ರೆಗ್ಯುಲರ್ ಥಿಂಗ್ಸನ್ನು ನನ್ನ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡಿಕೊಂಡೆ. ಅದರಲ್ಲಿ ಒಂದು ಬಂದುಬಿಟ್ಟು, ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಮಿನಿಮಮ್ ನಾನು 1 ಲೀಟರ್ ವಾಟರ್ ಕುಡಿಯೋದು. ಆ್ಯಂಡ್ ಮಿನಿಮಮ್ 1 ಲೀಟರ್ ಒಂದೇ ಸರಿ ಕುಡಿಯೋಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಾನು ಮಿನಿಮಮ್ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ 1 ಲೀಟರ್ ವಾಟರ್ ಕುಡಿತೀನಿ. ಸೊ 1 ಲೀಟರ್ ವಾಟರ್ ಕುಡಿಯೋಕ್ಕಿಂತ ಮುಂಚೆ 1 ಗ್ಲಾಸು ಹಾಟ್ ವಾಟರ್ ಖಂಡಿತ ತೊಗೋತೀನಿ. ಹಾಟ್ ವಾಟರ್ ಅಂದರೆ ಬಿಸಿ ಇರೋದಲ್ಲ, ಸ್ವಲ್ಪ ವಾರ್ಮ್ ಇರುವಂಥ ವಾಟರ್. ಸೊ ಅದರಲ್ಲಿ ಸಮ್ಟೈಮ್ ಲೆಮನ್ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ. ಎವ್ರಿ ಡೇ ಲೆಮನ್ ಫಾಲೋ ಮಾಡೋಕ್ಕಾಗಲ್ಲ ಅಲ್ವಾ, ಸೊ ಅವಾಗವಾಗ ಸ್ಕಿಪ್ ಆಗುತ್ತೆ ನನಗೂ ಕೂಡ. ಸೊ ಬಟ್ ನಾನು ವಾರ್ಮ್ ವಾಟರ್ ಅನ್ನೋದು ಖಂಡಿತ ತೊಗೋತೀನಿ. ಕಾಪರ್ ಗ್ಲಾಸ್ ಇರುತ್ತೆ ಅಲ್ವಾ, ಸೊ ಆ ವಾಟರನ್ನು ತೊಗೊಂಡಾಗ ಕಾಪರ್ ಅಂಶ ನಮ್ಮ ಬಾಡಿಯಲ್ಲಿ ಹೋಗುತ್ತೆ ಆ್ಯಂಡ್ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಫೈಬರ್ ಫುಡ್ಡು ಜಾಸ್ತಿ ತೊಗೊಳ್ಬೇಕು.
ಲೈಕ್ ರೈಸ್ ಆಗಿರ್ಬೋದು ಅಥವಾ ಮಂಡಕ್ಕಿ ಅಂತ ಕರಿತೀವಿ ನಾವು, ಸೊ ಅದು ಆಗಿರ್ಬೋದು, ಇದರಲ್ಲೆಲ್ಲ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಆದಷ್ಟು ಕಡಿಮೆ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಲ್ಲೂ 3 ಚಪಾತಿ ತಿಂದು ಸ್ವಲ್ಪ ಕಡಿಮೆ ಅನ್ನ ತಿನ್ನಿ. ಸೊ ಅಲ್ಲಿಗೆ ನಮಗೆ ಚಪಾತಿ ಫೈಬರ್ ಫುಡ್ ಜಾಸ್ತಿ ಹೋಗುತ್ತೆ ಆ್ಯಂಡ್ ಕಾರ್ಬೋಹೈಡ್ರೇಟ್ ಅನ್ನೋದು ಕಡಿಮೆ ಹೋಗುತ್ತೆ. ಸೊ ಫುಡ್ ಅಷ್ಟೇ ಅಲ್ಲ, ಆ್ಯಂಡ್ ಫುಡ್ ತಿಂದ ತಕ್ಷಣ ಮಲಗಬಾರ್ದು. ಸೊ ಇನ್ನು ಆಯಿಲ್ ಯೂಸ್ ಮಾಡೋದು ತುಂಬ ಕಡಿಮೆ ಮಾಡಬೇಕು. ಬಿಕಾಸ್ ನಾವು ಫ್ರೈಡ್ ಐಟಮ್ಸ್ ಜಾಸ್ತಿ ತಿನ್ನಬಾರ್ದು. ಇದರಿಂದ ನಮಗೆ ಆಯಿಲ್ ಕಂಟೆಂಟ್ ತುಂಬ ಜಾಸ್ತಿ ಹೋಗುತ್ತೆ. ಒಂದು ಮನುಷ್ಯ 1 ಮಂತಿಗೆ 1/2 ಲೀಟರ್ ಆಯಿಲ್ ಮಾತ್ರ ಸೇವನೆ ಮಾಡ್ಬೋದು. ಲೈಕ್ ಅದು ಗೀ ರೂಪದಲ್ಲಿ ಇರ್ಬೋದು, ಬಟರ್ ರೂಪದಲ್ಲೇ ಇರ್ಬೋದು, ಅಥವಾ ಆಯಿಲ್ ರೂಪದಲ್ಲೇ ಇರ್ಬೋದು. ಸೊ ಯಾವ ರೀತಿ ಸೇವನೆ ಮಾಡ್ತೀವಿ ಆ ರೀತಿ ಇನ್ಸೈಡ್ ಒಳ್ಳೆ ಹೆಲ್ದಿ ಫುಡ್ಸ್ ಎಷ್ಟು ತಗೋತೀವೋ ಅದೇ ರೀತಿ ಹೊರಗಡೆ ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಲೈಕ್ ಡೈಲಿ 3 to 4 ಟೈಮ್ಸ್ ಫೇಸ್ ವಾಶ್, ನಾರ್ಮಲ್ ವಾಟರಿಂದ ನೀವು ಫೇಸ್ ವಾಶ್ ಮಾಡ್ಕೋಬೋದು. ಯಾವುದೇ ಫೇಸ್ ವಾಶ್ ಯೂಸ್ ಮಾಡದೆ ಫೇಸನ್ನು ಸುಮ್ಮನೆ ಆ ಥರ ವಾಶ್ ಮಾಡ್ಕೋಬೋದು. ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ನಾನು ತುಂಬ ಸರಿನೇ ಹೇಳಿದ್ದೀನಿ, ಮಾಯ್ಶ್ಚರೈಸರ್. ಸೊ ಸ್ಕಿನ್ಗೆ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ಲೈಕ್ ನೈಟ್ ಟೈಮ್ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ, ಬಟ್ ಮಾರ್ನಿಂಗ್ ಟೈಮಲ್ಲಿ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಎರಡನ್ನೂ ಕೂಡ ಖಂಡಿತ ಅಪ್ಲೈ ಮಾಡಲೇಬೇಕು. ಸೊ ಇದರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ಕಡಿಮೆ ಆಗೋದು. ಪಿಂಪಲ್ಸ್ ಇದ್ದರೆ, ಜಾಸ್ತಿ ಪಿಂಪಲ್ಸ್ ಇದ್ದರೆ, ಸೊ ಅಂಥವರು ಟ್ರೆಟನಿನ್ ಕ್ರೀಮ್ಗೆ ಹೋಗ್ಬೋದು. ಸೊ ಟ್ರೆಟನಿನ್ ಕ್ರೀಮ್ ಇದು ನಾರ್ಮಲಾಗಿ ಎಲ್ಲರೂ ಅಪ್ಲೈ ಮಾಡ್ತಾರೆ. ಸೊ ಇದು ಲೈಕ್ ಏನಂತಂದರೆ ನಾವು ಜಾಸ್ತಿ ಲೋನೂ ಅಲ್ಲ ಆ್ಯಂಡ್ ಜಾಸ್ತಿ ಹೈನೂ ಅಲ್ಲ, ಮೀಡಿಯಮ್ ಲೆವೆಲಲ್ಲಿರುವಂತಹ ಕ್ರೀಮ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಟ್ರೆಟನಿನ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಮೇಲಿರುವಂಥ ಪಿಂಪಲ್ಸ್ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ, ಲೈಕ್ ಪಸ್ಸನ್ನು ರಿಮೂವ್ ಮಾಡುತ್ತೆ. ಸೊ ನೋಡಿದ್ರಲ್ಲ, ಫ್ಯೂ ಬೆನಿಫಿಟ್ಸ್ ಇದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋದಲ್ಲಿ ಬೆನಿಫಿಟ್ಸ್ ನಿಮಗೆ ಗೊತ್ತಾಯಿತು ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅನ್ನೋದು ಖಂಡಿತ ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ಕಮೆಂಟ್ ಬಾಕ್ಸ್ ಆಲ್ವೇಸ್ ಓಪನ್ ಫಾರ್ ಯು. ಸೊ ನೀವು ಕಮೆಂಟ್ಸನ್ನು ತಿಳಿಸ್ಬೋದು. ಸೊ ನಾನು ನೆಕ್ಸ್ಟ್ ಅಂತ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಂತೂ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್